ಇದು ಮಾಳಿಂಗರಾಯನ ಕಥಾಭಾಗ. ಇದು ಮಾಳಿಂಗರಾಯನ ಕಥಾಭಾಗರಿಪ್ಪ. ಶಾರಭಾವನ ಗುಡ್ಡದೊಳಗ ಹಾ ಹಾ 7 ತಲೆ ಸೊನ್ನಾರೇಶದ್ದೇನು ಮಾಡಿದ ಅಂತ ಕೇಳಿದ್ರೆ ಬಿಲ್ಲಾಳ ಸ್ವಾಮರಾಗ ಹಾ ಹಾ ಬಿಲ್ ವಿದ್ಯೆ ದಂಡ ವಿದ್ಯೆ ಎಲ್ಲಾ ವಿದ್ಯೆಗಳಲ್ಲಿ ನಿಪುಣ ಮಾಡಿದ. ಹೌದು. ಸೋಮರಾಯ ಗೌಡಗ ಕರೆದು 7 ತಲೆ ಸೊನ್ನಾರಿಸಿದ್ದ ಹೇಳ್ತಾರ. ಏನ್ ಹೇಳ್ತಾನ್ರಿಪ್ಪ? ಏ ಸೋಮರಾಯ, ನರ್ಮದ ಹೊಳಿ ಮೇಲೆ ಡಿಳ್ಳಿ ಭಾಷಣ ಪಟ್ಟಣದಲ್ಲಿ ಏನು ಹಳ್ಳಿ ಹಣಮರಗ ಡಿಳ್ಳಿ ಭಾಷಣ ಪಟ್ಟಣದೊಳಗ ಸೌತಿ ಮಕ್ಕಳಿಗೆ ಕದನ ಹತ್ತೈತಿ. ಕದನ ಹತ್ಯದ ಸೌತಿ ಮಕ್ಕಳ ಪಾಲ ಸರಿಯಾಗಿ ಮಾಡಿ ಬಾ. ಅವ್ರು ಬಹಳ ದಿವಸ ಆಯ್ತು ಅವ್ರದ ಕೆಟ್ಟ ಜಗಳ ನಡೆದ, ತಂಟೆ ಹರಿದಿಲ್ಲ. ಅವ್ರ ತಂಟೆ ಕಡ್ದು ಅವ್ರನ್ನೊಂದು ಗತಿ ಗಾಣಿಸಿ ಬಾ, ಅವ್ರಿಗೊಂದು ದಾರಿ ಹೇಳಿ ಬಾ ತಿಳ್ಕೊಂಡ. ಹೌದು 7 ತಲೆ ಸೊನ್ನಾರಿಸಿದ್ದ ಸೋಮರಾಯ ಗೌಡಗ ವರದ ಹಸ್ತ ಇಟ್ಟೆ ಹೇಳ್ದಾರಿಪ್ಪ. ಅವಾಗ ಗುರುವಿನ ಬಿರಿದೆಲ್ಲ ತಗೊಂಡ ಸೋಮರಾಯ ಗೌಡ ಭಾವನೆ ವೇಷ ಹಾಕೊಂಡ ಎಲ್ಲಿ ಬರ್ತಾನ್ರಿಪ್ಪ? ಗುಡ್ಡದ ಹೊರಗ ಐದು ಬರುವಂತ ಟೈಮದೊಳಗೆ ಶಾಡಿಗನ ಉಲ್ಲ ಕೆತ್ತಿ ತನ್ನ ಕಾಲಿಗೆ ಕಟ್ಟಿಕೊಂಡು ಬಂದ. ಡಿಳ್ಳಿ ಹಸನವತಿ ಪಟ್ಟಣ ಅಗಶ್ಯಾಗ ನಿಂತ ಏನ್ ಮಾಡ್ತಾನ್ರಿಪ್ಪ? ಡಿಳ್ಳಿ ಭಾಷಣ ಪಟ್ಟಣದಾಗಿರ್ತಕ್ಕಂತ ನಾಡ ನಗರ ಜನ ಎಲ್ಲ ಪಟ್ಟಣದಾಗಿರ್ತಕ್ಕಂತ ರೈತರಾಣ್ಯರೆಲ್ಲ ಇವ್ ನೋಡ್ತಿದ್ರು. ಕರೆ ನೋಡ್ಲಿಕ್ಕೆ ಬಹಳ ಸುಂದರ ಕಾಣ್ತಿದ್ದ. ತೇಜಿದ್ದ ಮನಗಡ ಮುಖದಾಗ ಕರೆ ಕಾಲಾಗ ಹುಲ್ಲಿನ ಬಿರುದು ಕಟ್ಟಿದ್ದ. ಬಿರುದು ಯಾಕೆ ಕಟ್ಟಿದಾರಿಪ್ಪ ಹಂಗ? ಎಲ್ಲಾರು ಕೇಳ್ತಾರ, ಅಲ್ಲಪ್ಪ ನೀವು ಯಾವ ದೇಶದವ ಯಾವ ನಾಡದವ ಯಾಕೆ ಬಂದಿದಿ, ಯಾತಕ್ಕಾಗಿ ಬಂದಿದೆ ಅಂತ ಹೇಳಿ ಡಿಳ್ಳಿ ಭಾಷಣ ಪಟ್ಟಣದಾಗ ಹಣಮರಿ ಕೇಳ್ದಾಗಂದ. ಸೋಮರಾಯ ಏನಂತಾನ್ರಿಪ್ಪ? ಈ ಡಿಳ್ಳಿ ಭಾಷಣ ಪಟ್ಟಣದಾಗ ಹಳ್ಳಿ ಹಣಮರ ಬಾಳ ಕೆಟ್ಟರತ್ತ, ಬಾಳ ಬಂಡ್ರ, ಬಾಳ ದುಷ್ಟದರತ್ತ, ಬಾಳ ಶಕ್ತಿವಾನ್ರದರ್ಥ. ಅವ್ರ ಜೋಡಿ ವಿದ್ದ ಮಾಡಕ್ ಬಂದಿನಿ, ಸುಮ್ಮನೆ ವಿದ್ದ ಮಾಡಂಗಿಲ್ಲ. ನನ್ನ ಕಾಲಾಗ ಕಟ್ಟಿರ್ತಕ್ಕಂತ ಹುಲ್ಲಿನ ಬಿರುದು ಹರಿದ್ರ ಅವ್ರ ಜೋಡಿ ವಿದ್ದ ಮಾಡ್ತೀನಿ ಅಂದ. ಅದಕ್ಕೆ ಮೊದಲ ಅವ್ರ ಏನಂದ್ರ, ಮೊದಲ್ ನಮ್ಮ ಕೆಬ್ಬಣ ಸರ್ಪಳೆ ಹರಿನಿ ಅಂದ್ರ. ಅವ್ರು ಕೆಬ್ಬಣ ಸರ್ಪಳೆ ಹರಿನಿ ಮುಂದ ವಿದ್ದ ಮಾಡಕತ್ತಿ. ನಮ್ಮ ಆನೆ ಕಟ್ಟುವಂತ, ನಮ್ಮ ರಾಜವಾಡ್ಯದೊಳಗ ಆನೆ ಕಟ್ಟುವಂತ ಸರ್ಪಳೆ ಅದ. ಹೌದಾ? ಆ ಸರ್ಪಳಿ ಹರಿ ಹಿಂದಿನ ಹುಲ್ಲು ಬಿರುದು, ಅದು ಹುಲ್ಲು ಬಿರುದೇನು ಕ್ಷಣ ಮಾತ್ರದಲ್ಲಿ ಹರಿತೀವ ತಿಳ್ಕೊಂಡ ಅವನಿಗೆ ಸರ್ಪಳಿ ಹಚ್ಚಿ ಹಿಂದ 200 ಆಳ ಮುಂದ 300 ಆಳ ಹಿಡ್ಕೊಂಡು ಮಗ್ಗಲಿ ತಾಡೆ ಮಂದಿ, ಈ ಕಾಡಿ ತಾಡೆ ಮಂದಿ 4 ಕಡೆ ಸರ್ಪಳಿ ಹಚ್ಚಿ ನಿಂತಾಗ ಸೋಮರಾಯ ಗೌಡ ಮುಂದ ಜಾಟ್ನಿ ಹೊಡೆದ್ರೆ ಹಿಂದಿನ ಜನ ಮುಂದೆ ಬೀಳ್ತಿತ್ತ, ಹಿಂದ ಜಾಟ್ನಿ ಹೊಡೆದ್ರೆ ಹಿಂದಿನ ಜನ ಮುಂದೆ ಬೀಳ್ತಿತ್ತ. ಈ ಕಾಡಿದಿಂದ ಎತ್ತು ಹೋಗಿದ್ರಿ ಈ ಕಾಡಿ ಬೀಳ್ತಿತ್ತು, ಈ ಕಡೆ ಎತ್ತು ಹೋಗಿದ್ರಿ. ಯಾಕಂದ್ರ ಗುರುವಿನ ಮಹಿಮ ಹಂಗದ. ಅದು ಗುರುವ ಹಂಗ ಜ್ಞಾನ ಕಲಿಸಿದ್ದ ಅಂತ ಶಕ್ತಿ ಅವನಲ್ಲಿ ಕೊಟ್ಟಿದ್ದ, ವಿದ್ಯೆನ ಕೊಟ್ಟಿದ್ದ ಹಂಗಮ. ಅವಾಗ ಸೋಮರಾಯ ಗೌಡ ಕಬ್ಬಿಣ ಸರಪಳಿ ಹರಿದು ಹೋಯ್ತಾ. ಹಳ್ಳಿ ಹಣಮರ ದಂಡಲ ಅಪಮಾನವಾಯಿತು. ಹೌದ್ರಿಪ್ಪ. ಸೋಮರಾಯ ಕರಿತಾನ, ವಿದ್ದಕ್ಕೆ ಬರಿ ಅಂತೇಳಿ ಅವಾಗ ಓಡಿ ಬಂದ. ಕಾಲಾಗ ಕಟ್ಟಿರ್ತಕ್ಕಂತ ಹುಲ್ಲಿನ ಬಿರುದ ಹರಿಬೇಕಂದ್ರ 500 ಮಂದಿ ಜಕ್ಕಿ ಬಿದ್ದಿರೋದು, ಹುಲ್ಲಿನ ಬಿರುದ ಹರಿಲಿಲ್ಲ. ಅವಾಗ ಡಿಳ್ಳಿ ಹಸನಾವತಿ ಪಟ್ಟಣದಾಗ ಬಾದ್ರ ಭಾಷೆ ಇದ್ದ. ಅವಾಗ ಕೇಳ್ದ, ನೀ ಇಷ್ಟು ಬಲಿಷ್ಠದಿಯಲ್ಲಪ್ಪ, ನೀವು ಯಾವ ನಾಡದವ, ಯಾವ ಗ್ರಾಮದವ, ನಿನ್ನ ನಾಮ ಯಾವದ, ನಿನ್ನ ಘಾಮ ಯಾವದ ಅಂದಾಗ ಸೋಮರಾಯ ಹೇಳ್ತಾನಲ್ಲಿ ಭಾಷಾಗ. ಏನ್ ಹೇಳ್ತಾನ್ರಿಪ್ಪ ಸೋಮರಾಯ? ಸೋಮರಾಯ ಹೇಳ್ತಾನ, ನಾನು ಹುಟ್ಟುಟ್ಟಿಗೆ ಗುರುದೇಶಿ, ಬೆಳೆಯುತ್ತ ಪರದೇಶಿ, ನಾನು ಬಂಗಾಲಿ ದೇಶದ ಭಾವ ಇದ್ದೀನಿ. ನನಗೆ ಹಿಂದಿಲ್ಲ, ಮುಂದಿಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ, ಬಂದಿಲ್ಲ, ಬಳಗಿಲ್ಲ, ಯಾರು ಇಲ್ಲ, ನಾ ಒಂಟಿ ಭಾವ ಇದ್ದೀನಿ ಅಂದ. ಸಂಸಾರ ಇಲ್ಲ ನನಗಂದವ. ಅವಾಗ ಡಿಳ್ಳಿ ಭಾಷೆ ಅಂದ, ಇಂಥ ಭಾವ ನಮ್ಮ ನಾಡಗೆ ಬಂದಿದ ನಮ್ಮ ಪುಣ್ಯದ. ಇಂಥ ಸೂರ ನಾವು ಎಂದೆಂದು ನೋಡಿಲ್ಲ ಅಂತಕ್ಕಂತ ವಿಚಾರ ಇಟ್ಟುಕೊಂಡು ಸೋಮರಾಯ ಗೌಡಗ ಕರ್ಕೊಂಡ ಹೋದ. ಮುಂದೆ ಎಲ್ಲಾ ವಿದ್ಯೆಗಳಿಗೆ ಸೋಮರಾಯ ಗೌಡ ಗೆದ್ದ. ಇಡೀ ದಿಲ್ಲಿ ಭಾಷೆನ ಪಟ್ಟಣವೆಲ್ಲ ಗೆದ್ದ ಸೋಮರಾಯ. ಹೌದ್ರಿಪ್ಪ. ಗೆದ್ದ ರಾಜಕೀಯ ಮಾಡಕತ್ತಿದ ಗಾದಿ ಮೇಲೆ ಕುಂತು. ಅವಾಗ ಅವ್ರ ಪಗಡಿ ಆಟದೊಳಗ ಹಳ್ಳಿ ಹಣಮರು ಸೋತಿದ್ರು. ಹಳ್ಳಿ ಹಣಮರು. ಬಾದರು ಭಾಷೆಗೆ 2 ಹೆಂಡ್ರು. ಹೌದ್ರಿಪ್ಪ. ಬಾದರು ಭಾಷೆಗೆ 2 ಹೆಂಡ್ರು. ಒಬ್ಬಕ್ಕಿ ಹೊಟ್ಟಿಲಿ 7 ಮಂದಿ ಹುಟ್ಟಿದ್ರು, ಒಬ್ಬಕ್ಕಿ ಹೊಟ್ಟಿಲಿ ಒಬ್ಬ ಭಾಷೆ ಹುಟ್ಟಿದ. ಅಲ್ಲಿ ಏನು ಜಗಳ ಬಿದ್ದಿತ್ತು ಅವ್ರಿಗೆ ಅಂತ ಕೇಳಿದ್ರ, ಏನ್ರಿಪ್ಪ ಜಗಳ? ಆ 7 ಮಂದಿ ಹಣಮರಿ ಏನತ್ತಿದ್ರು, 8 ಪಾಲಾಗಬೇಕು ತಂದಿ ಆಸ್ತಿ ಒಳಗತ್ತಿದ್ರು. ಅವ್ರು ತಂದೆ ಆಸ್ತಿ ಒಳಗೆ 8 ಪಾಲಾಗಬೇಕು. 7 ಮಂದಿ ಅವರು, ಒಬ್ಬ ಭಾಷೆ 8 ಪಾಲಾಗ್ಲಿತ್ತ ಅವ್ರು ಹತ್ತಿದ್ರು. ಇನ್ನೊಬ್ಬಕಿ ಹೆಂಡತಿ ಹೊಟ್ಟೆಲಿ ಇರ್ತಕ್ಕಂಥ ಒಬ್ಬ ಮಗ ಏನಿರ್ತಿದ್ದ, 2 ಪಾಲಾಗಬೇಕು. ಹಿಂಗ ಬಾಳ ದಿವಸ ಕದ್ದಿ ನಡೆದಿತ್ತು. ಅವಾಗ ಆ ಭಾಷೆನಲ್ಲಿ ಬಂದು ಸೌತಿ ಮಕ್ಕಳ ಪಾಲ ಸರಿಯಾಗಿ ಮಾಡ್ಬೇಕಂತೇಳಿ ಆ ಹಣಮರಿಗೆಲ್ಲ ಹೊಡೆದ. ಪಗಡಿ ಆಟದ
ಆಡಿ ನಮಗ ಸೋತಂದ್ರ ನಮ್ಮ ರಾಜಕೀಯ ಅವಾಗ ಬಿಡ್ತೇವಿ, ನಿನಗೆ ಯುದ್ಧ ಮಾಡಿದ್ರೆ ನಾವು ಕೊಡಂಗಿಲ್ಲ, ಜೀವ ಹೋಗ್ಲಿಕ್ಕರೆ ಹಾ ಹಾ ನಮ್ಮ ರಾಜಕೀಯ ಬಿಟ್ಟು ಕೊಡಂಗಿಲ್ಲ ಅಂದ್ರೆ, ನಮ್ಮ ಆಸ್ತಿ ಬಿಟ್ಟು ಕೊಡಂಗಿಲ್ಲ ಅಂದ್ರೆ ಹಣಮರು ಅವಾಗ ಪಗಡಿ ಆಡ್ಲಕ್ ಗೊತ್ತಾಗ ಹೌದು. ಸಮರಾಯ ಗೌಡ ತನ್ನ ಕೈಯಾಗಿರ್ತಕ್ಕಂತ ಉಂಗುರ ಹಚ್ಚದಲ್ಲಿ ಪಗಡಿ ಆಡ್ಲಕ್ ಬರೇ ಉಂಗುರ ಹಚ್ಚದವ. ಅವ್ರದ್ದು ಎಟ್ಟ ಜನಗಾನೆ ಆಸ್ತಿ ಇತ್ತಲ್ಲ ಅಟ್ಟ ಕಿಮ್ಮತ್ತೆಂದು ಬರೇ ಒಂದು ಉಂಗುರಿತ್ತ ಒಂದು ಕೈಯಾಗ. ನೋಡ್ರಿ ಅಲ್ಲಿ ಗುರು ಕೊಟ್ಟಿರ್ತಕ್ಕಂತ ಒಂದು ಶಿಕ್ಯಾದ ಉಂಗುರಿತ್ತು ಸಮರಾಯನ ಬಲ್ಲಿ. ಹೌದ್ ಹೌದು. ಅದನ್ನ ಹಚ್ಚಿ ಆಡಿದ ಹಾ ಎಲ್ಲಾ ಹಣಮರ ರಾಜಕೀಯ ಎಲ್ಲ ಗೆದ್ದ. ಹೌದು. ಗೆದ್ದರು ಸಹಿತ ಅವಂಗ ಕೊಡುವಂತ ಕೆಲವೊಂದೊಂದು ವಸ್ತುಗಳು ಇನ್ನೂ ಅವನು ಕೊಡುವಂತ ಬೆಲೆ ಬಾಳು ಇರ್ತಕ್ಕಂಥ ವಸ್ತುಗಳು ಇನ್ನೂ ಕಡಿಮೆ ಬಿದ್ದು ಸಮರಾಗ ಅವ್ರು ಕೊಡುವುದು ಬಾಕಿ ಉಳಿತು. ನೋಡ್ರಿ ಅಲ್ಲಿ ಒಟ್ಟು ಸೋತು ಕೂತ್ರು. ಎಲ್ಲಾ ಸೋತು ಕೂತರು ಇನ್ನ ಕೊಡ್ಬೇಕಾಯ್ತು. ಅವಾಗ ಸಮರಾಯ ಅಂದ, ಹಾ ಹಾ ಅದು ಏನು ನೀವು ಕಟ್ಟಿರ ಕಿಮ್ಮತ್ ಅಟ್ಟು ಕೊಟ್ರೆ ನಿಮ್ ಬಿಡ್ತೀನಿ, ಇಲ್ಲಾಂದ್ರೆ ಜೀವ ಹೊಡಿತೀನಿ ಅಂದಾಗ ಅವಾಗ ಅಂದ್ರ ಅವ್ರು ಏನಂತಾರಿಪ್ಪ? ನಮ್ಮ ಆಸ್ಥಾನದೊಳಗ ಒಂದು ಗವಿ ಐತಿ, ಗವಿ ಅದರಿಪ್ಪ. ಆ ಗವಿ ಒಳಗೆ ಒಟ್ಟಿ ಒಳಗ ಶಿವಸ್ಥಾನದ ಹೊತ್ತೇಳಿ ನಮ್ಮ ಪೂರ್ವಜರು ಹೇಳ್ಕೊತ ಬಂದಾರ. ಆ ಮನಿ ಬಾಗಲ ತೆರೆದಂಗಿಲ್ಲೇ ನಾವು ಹೋಗೇ ಇಲ್ಲ, ಒಳಗ ನೋಡೇ ಇಲ್ಲ. ನೋಡಲ್ ಹೊಟ್ಟೆನೋ ಅಲ್ಲಿ. ನಮ್ಮ ಹಿರಿಯರು ಹೇಳ್ಯಾರ ಅಲ್ಲಿ ಹೋಗ್ಬೇಡ್ರಿ, ಅಲ್ಲಿ ಜ್ವಾಳ ಬಗದ್ರೆ ಎಳ್ಳಾಗಿ ಬೀಳ್ತಾವ, ಹಾ ಹಾ ಹಾವಾಗ ಹರಿದಾಡ್ತದ, ಚೇಳಾಗಿ ಚಿಮ್ಮಿಡ್ತದ, ಬೆಂಕಿಯಾಗ ಉರಿಯಾಡ್ತದ, ಆ ಕೋಲಿಗೆ ಮಾತ್ರ ಹೋಗ್ಬೇಡ ಅಂದಾರ ಹಿರಿಯರು. ಹಿರಿಯರ್ ಹೇಳ್ಯಾರ ನಮ್ಗ. ನಂಬಲ್ಲಿ ಎಟ್ಟ ಐತಿ ಅಟ್ಟು ಸಂಪತ್ತು ತಗೋರಿ, ಬೇಕಂದ್ರ ಆ ಕೋಲಿ ಒಂದು ತೆರೆದ ಅದ್ರ ಏನದಾವ ಎಲ್ಲ ಒಯ್ರಿ ಅಂದ್ರು ಅವ್ರು. ವೈರಿ ಅಂದ್ರು ಸೋಮರಾಯ ಹೇಳಿದ್ರಂಗ. ಸೋಮರಾಗಿ ಹೇಳಿದಾಗ ಅವ ಹೋಗಿ ನೋಡ್ದ, ಕೋಲಿ ತೆರೆದು ಒಳಗ ಹೌದು ಅದು ಒಡ್ಡಿ ಒಳಗ ಶಿವಸ್ಥಾನದ ವ್ಯವಸ್ಥಿತ ಮನಿ ಇತ್ತು. ಅವಾಗ ನೋಡ್ದ ಆ ಒಡ್ಡಿ ಒಳಗ ಶಿವಸ್ಥಾನದ ಮೇಲೆ ಮಾಳಿಂಗರಾಯಿಂದ ಶಿಲಾಲಿಪಿ ಇತ್ತು. ಹಾ ಹಾ ಓದ್ದ ಇವ ಸೋಮರಾಯ. ಸೋಮರಾಯ್ ನೋಡ್ದ ಶಿಲಾಲಿಪಿ ಓದದ, ಹಾ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪನ ಕೈವಶ ಆಗ್ಬೇಕಂತೇಳಿ ಬರೆದಿತ್ತು. ಹೌದು. ಇಲ್ಲಿ ಅವ ಸೋಮರಾಯ ಜಾತ ಜ್ಯೋತಿ ಮಕ್ಕಳು ನನ್ನ ಅದಾವ, ನನ್ನ ಮಕ್ಕಳು ಬಂದಾಗ ಅವ್ರ ಕೈವಶ ಹಾಕತ್ ಹೇಳಿಲ್ಲ. ಯಾಕಂದ್ರ ಮೊದಲು ನನಗೆ ಯಾರು ಇಲ್ಲ ಅಂತ ಹೇಳಿದ್ದ ಇವ. ಹಾ ನಾ ಭಾವಾದಿನ ತಿಳಿದ ಇವ. ಅದಕ್ಕಾಗಿ ಸೋಮರಾಯಗೌಡ ಸಂಶಯ ಬಂದು ಏನ್ ಹೇಳ್ದ ಅವ್ರಿಗೆ, ಹಾ ಹಾ ಒಂದೇ ತಾಯಿ ಹೊಟ್ಟಿಲೆ ಎರಡು ಜಾತ ಜ್ಯೋತಿ ಯಾರ ಮಕ್ಕಳು ಹುಟ್ಟ್ಯಾರ ನೋಡ, ಹೌದು ಅವ್ರನ್ನ ತಗೊಂಡ್ ಬರ್ರಿ, ಅವಾಗ ಇವು ಎಲ್ಲ ನಮ್ಮ ಕೈವಶ ಹಾಕವ ಅಲ್ತಾನ ಆಗಂಗಿಲ್ಲ ತಂದಾಗ ಹಾ ಹಾ ಅವ್ರು ಹಣಮರಿ ಏನ್ ಮಾಡಿದ್ರ ಅಂತ ಕೇಳಿದ್ರೆ 12 ದಾರಿಗೆ 12 ಸಾರು ಗುದುರು ಬಿಟ್ಟು ಹುಡುಕ್ಯಾಡಿದ್ರು ಯಾರು ಸಿಗ್ಲಿಲ್ಲ. ಸಿಗ್ಲಿಲ್ಲ. ಅವಾಗ ಏನಾಯ್ತ್ರಿಪ್ಪ? ಕಡೆಗೆ ಊರಾಗ ಡಂಗ್ರ ಹೊಡೆದ್ರ ಅವರು. ಹಾ ಏನತ್ತ? ಒಂದೇ ತಾಯಿ ಹೊಟ್ಟಿಲಿ ಹುಟ್ಟಿರ್ತಕ್ಕಂತ ಜಾತ ಜ್ಯೋತಿ ಮಕ್ಕಳನ್ನ ಹುಡುಕಾಡಿ ಕೊಟ್ರೆ ನಿಮ್ಗೆ ಸಂಪತ್ತು ಕೊಡ್ತಾ, ದೌನ್ಯ ದೌಲತ್ತು ಕೊಡ್ತಾ ತಿಳ್ಕೊಂಡು ಡಂಗ್ರ ಹೊಡೆದ್ರು, ಕರೆ ಯಾರಿಗೂ ಸಿಗಲಿಲ್ಲ. ಹಾ ಹಾ ಒಂದು ದಿವಸ ಹೂಗಾರ ಮುದ್ದಾವು ಹೋಗಿ ಹುಡುಕಿ ತೆಗೆದಳು. ಶಾಡಬಾಬನ ಗುಡ್ಡದಿಂದ ಮಾಳಪ್ಪನ ಕುದುರಿ ದಿನಂಪ್ರತಿ ರಾಜನ ಹಾ ಹಾ ಹೂವಿನ ಬಗಚಕ್ ಬರ್ತಿತ್ತು. ಬರ್ತಿತ್ತು. ಜಕರಾಯ ದೀಪಕನೆಂಬು ತೇಜಿಯರವ, ಮಾಳಪ್ಪ ದೀಪಕನೆಂಬು ತೇಜಿಯರು ಬರ್ತಿದ್ದ, ಜಕರಾಯ ಗಂಗಾಧರ ತೇಜಿಯರು ಬರ್ತಿದ್ದ. ಎದಕ್ ಬರ್ತಿದ್ರಿಪ್ಪ ಅವರು? ದಿನಂಪ್ರತಿ ಆ ದಿಲ್ಲಿ ಭಾಷಣ ಹಸನಾವತಿ ಪಟ್ಟಣದ ರಾಜನ ಹೂವಿನ ಬಗಚ ಬಂದು ಹೂ ಮುಡ್ಕೊಂಡು ಹೋಗಿದ್ರು ಅವರು. ಹೌದ್ ಹೌದ್ ಹೌದು. ಅದು ಒಂದು ದಿನ ಹೋಯ್ತು, 2 ದಿನ ಹೋಯ್ತು, ದಿನಂಪ್ರತಿ ಹೂ ತೆಳಗೆ ಬೀಳುವಂತ ವಿಚಾರ ಕಂಡಾಗ ಹೂಗಾರ ಮುದ್ದಾವ್ ಯಾರು ಹೂವು ಕೆದಲ್ಬೇಕತ್ತಾರ ಇಲ್ಲಿ ಅಂತ ತಿಳ್ಕೊಂಡು ಬಂದಿದ್ದ. ರಾತ್ರಿ ಹೋಗಿ ಕವಲ ಕೂತಾಗ 2 ತೇಜಿಗಳು ಬಂದು ಹಾ ಆ ತೇಜಿ ನೋಡಿ ಹೂಗಾರ ಮುದ್ದವ ಬೆನ್ನತ್ತಿ ತೇಜಿಯಿಂದ ಮುಳ್ಳಿಗೆ ಮುಳ್ಳ ಕಲ್ಲಿಕಲ್ಲು ಗಂಟು ಹಾಕೋತ್ ರಾತ್ರಿ ಹೋಗಿ ಶಾಡಬಾಬನ ಗುಡ್ಡದಾಗ ಶೋಧ ಮಾಡ್ಕೊಂಡು ಬಂದು ರಾಜ ಹೇಳಲಕ್ಕಿ. ಹಾ ಹಾ ಅವಾಗ ಏನ್ ಮಾಡ್ತಾರೆ? ಒಂದೇ ತಾಯಿ ಹೊಟ್ಟಿಲಿ ಹುಟ್ಟಿರ್ತಕ್ಕಂತ ಜಾತ ಜೊತೆ ಮಕ್ಕಳದಾವ, ನನ್ನ ಬೆನ್ನತ್ತಿ ನಿಮ್ಮ ರಾಜನ ದಂಡೆಲ್ಲ ಕರ್ಸ್ರಿ, ಅವ್ರು ತಗೊಂಡ್ ಬರ್ತೇವೆ ತಿಳ್ಕೊಂಡ. ರಾಜನ ದಂಡ ದರ್ಬಾರ ಆನೆ ಅಂಬಾರಿ ತಗೊಂಡ್ ಹೋಗಿ ಮಾಳಪ್ಪ ಜಕ್ಕಪ್ಪನ ತಗೊಂಡ ಹಾ ಹಾ ದಿಲ್ಲಿ ಹಸನಾವತಿ ಪಟ್ಟಣದಾಗ ಮೆರವಣಿಗೆ ಮಾಡ್ಕೊತ ಹೊಂಟಿದ್ರು. ಅವಾಗ ಇವ ಒಂಟಿ ಬಾವ ಅಂದಿದ್ದ ಸೋಮರಾಯಗೌಡ. ಹೌದು ಬಂಟು ಸೋಮರಾಯಗೌಡ ಮಕ್ಕಳು ಮೆರವಣಿಗೆ ಹೊಂಟದ ನಿತ್ತ ನೋಡಿ ಮನಂದ ಆಯ್ತ ಮನಸ್ಸಿನೊಳಗ. ಹಾ ಖುಷಿ ಆಯ್ತು. ಖುಷಿ ಆಯ್ತು. ಯಾಕಂದ್ರ ತಾಯಿ ತಂದೆ ಇಲ್ಲದ ಪರದೇಶಿ ಮಕ್ಕಳು, ಹೌದ್ ಹೌದು. ಅಣ್ಣ ಉಮ್ಮರ್ಜಿ ಉಂಬಳೆ ಠಾಣದ ಮೇಲೆ ಉಳ್ದ, ಅಮೃತ ಬಾಯಿ ಬಾರಾಮತಿ ಒಳಗ ಉಳ್ದಾಳ. ಉಳ್ದಾಳ. ಅಣ್ಣನ ಮಕ್ಕಳು ಪರದೇಶ ಇದ್ರು ಸಹಿತ ಇಂಥ ವೈಭವದೊಳಗೆ ಹೊಂಟಾರಲ್ಲ ತಿಳ್ಕೊಂಡು ಹರುಷ ಆಯ್ತು. ಹೌದು. ಅವಾಗ ತೇಜಿ ಮೇಲೆ ಆನೆ ಅಂಬಾರಿ ಮೇಲೆ ಕೂತಿರ್ತಕ್ಕಂತ ಜಕ್ಕಪ್ಪ ಮಾಳಪ್ಪ ಸೋಮರಾಯಿಗೆ ನೋಡಿ ಓಡಿ ಹೋಗಿ ಬಂದು ತೆಕ್ಕಿ ಬಿದ್ರು. ಬೆಳ್ಳಿ ಭಾಷೆ ಗಾಬರಿ ಆಗಿಬಿಟ್ಟ. ಹಾ 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 ಅಲ್ಲಪ್ಪ, ನೀವು ಹುಟ್ಟುಟ್ಟು ಹೊರದೇಶ ಅಂದಿದ್ದಿ, ಬೆಳೆಯುತ್ತ ಪರದೇಶ ಅಂದಿದ್ದಿ, ಹೌದು ಹೌದು. ಇವ್ 2 ಮಕ್ಕಳು ಬಂದಿನ ತೆಕ್ಕಿ ಬೀಳಕತ್ತಾವ, ಇವ್ರ ಏನು ಸಂಬಂಧ ನಿನಗ? ಸಂಬಂಧ ಏನು ಹೇಳೀಗ? ಇವ್ರು ಯಾರು ಯಾತಕ್ಕಾಗಿ ಬಂದಾರ, ನಿನ್ನ ತೆಕ್ಕಿ ಯಾಕೆ ಹೈಲಕತ್ತಾರ ಅಂದಾಗ ಅವಾಗ ಸೋಮರಾಯ ಹೇಳ್ತಾನ, ಏನ್ ಹೇಳ್ತಾನಪ್ಪ? ಇವ್ 2 ನನ್ನ ಅಣ್ಣನ ಮಕ್ಕಳು, ನನ್ನ ಹೆಣ್ತಿ ಒಬ್ಬಕ್ಕದಳ ಕನ್ನವ, ಹಾ ಹಾ ಅಕ್ಕಿನೂ ಬಂದಾಳ. ನಮ್ಮದು ಸಂಸಾರ ಹಿಂಗೈತಿ, ನನ್ನ ಗುರು ನನಗ ದಿಲ್ಲಿ ಹಸನಾವತಿ ಪಟ್ಟಣಕ್ಕೆ ನಿಮ್ಮ ನ್ಯಾಯ ಬಗೆಹರಿಸಲಕ್ ಕಳ್ಸ್ಯಾನ, ಅದಕ್ಕೆ ಬಂದಿದ್ದಪ್ಪ, ಸುಳ್ಳು ಹೇಳಿದ. ಇನ್ನು ಮುಂದ ನನ್ನ ಅಣ್ಣನ ಮಕ್ಕಳು ಅವ್ರು ಎಷ್ಟು ದಿನ ಇರ್ತಾರ, ಈ ಗಾದಿ ಮೇಲೆ ಕೂತು ಈ ರಾಜಕೀಯ ಅವ್ರು ಮಾಡ್ತಾರ, ಇನ್ನ ನಾ ಹೋಗ್ಕಿನ ತಿಳ್ಕೊಂಡ.
ಸಮರಾಯ್ ಹೇಳಿ ಅಲ್ಲಿದಿಂದ ಬಂದ ಜಕ್ಕಪ್ಪ ಮಾಳಪ್ಪರ ಪವಾಡಿ ಏನು ಮಾಡಿದ್ರು ಅನ್ನೋದು ಕೇಳ. ಹಾ ಹೇಳ್ರಿ.